Welcome back to Easy English with Manjunath channel. Previous class I analyzed question tab for SLC students. Today's class I am about to analyze previous year asked language functions for SSLC students, which are very useful for them as well as which are helpful for all competitive aspirants. Before going to analyze, who has not yet subscribed my channel, please subscribe and share to all your SLC friends. And let's get started today's class. Today's topic is language function, ಅಂದರೆ ಭಾಷಾ ಕಾರ್ಯ ಎಂದು ಕರೆಯುತ್ತೇವೆ. Let us see the meaning of language function. Language function ಅಂದರೆ ಒಂದು ಭಾಷೆ ಯಾವ ಉದ್ದೇಶಕ್ಕಾಗಿ ಉಪಯೋಗಿಸುತ್ತೇವೆ ಎಂದು ತಿಳಿಸುವ ಒಂದು ಕಾರ್ಯಕ್ಕೆ ನಾವು ಭಾಷಾ ಕಾರ್ಯ ಎಂದು ಕರೆಯುತ್ತೇವೆ. ಅಂದರೆ ಲ್ಯಾಂಗ್ವೇಜ್ ಯೂಸ್ ಆ್ಯಂಡ್ ಪರ್ಪಸ್ ಆಫ್ ಲ್ಯಾಂಗ್ವೇಜ್ ವೈಲ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಈಸ್ ಕಾಲ್ಡ್ ಲ್ಯಾಂಗ್ವೇಜ್ ಫಂಕ್ಷನ್. ಅಂದರೆ ನಾವು ಮಾತನಾಡುವಾಗ ಬರೆಯುವಾಗ ಯಾವ ಉದ್ದೇಶ ಮತ್ತು ಯಾವ ಕಾರಣಕ್ಕಾಗಿ ಭಾಷೆಯನ್ನು ಬಳಸುತ್ತೇವೆ ಅಂತ ತಿಳಿಸೋದೇ ಲ್ಯಾಂಗ್ವೇಜ್ ಫಂಕ್ಷನ್. ಇವಾಗ ಬನ್ನಿ, ಪ್ರೀವಿಯಸ್ ಇಯರ್ ಅಂದರೆ SLC ಬೋರ್ಡ್ ಎಕ್ಸಾಮಲ್ಲಿ ಅನೇಕ ವರ್ಷಗಳಿಂದ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇವಾಗ ಪ್ರೀವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಲಾದ ಕೆಲವು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಅವುಗಳನ್ನು ಇಂದು ನಾನು ಅನಲೈಸ್ ಮಾಡಲಿದ್ದೇನೆ. ಇದು ತುಂಬ ಉಪಯುಕ್ತವಾಗುತ್ತದೆ ಎಲ್ಲ SLC ವಿದ್ಯಾರ್ಥಿಗಳಿಗೆ. ಬನ್ನಿ ಪ್ರಾರಂಭಿಸೋಣ. ನೋಡಿ, ಇಲ್ಲಿ 2020 ಮೇನ್ ಎಕ್ಸಾಮಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ SLC ಬೋರ್ಡ್ ಎಕ್ಸಾಮಲ್ಲಿ. ಅಂದರೆ ಯಾವ ಥರ ಕೊಡ್ತಾರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ, ಒಂದು ಕನ್ವರ್ಸೇಷನ್ ಇರುತ್ತೆ. ಆ ಕನ್ವರ್ಸೇಷನಲ್ಲಿ ಒಂದು ಸೆಂಟೆನ್ಸ್ನ ಅಂಡರ್ಲೈನ್ ಮಾಡ್ತಾರೆ. ಆ ಅಂಡರ್ಲೈನ್ ಮಾಡಿರುವ ಸೆಂಟೆನ್ಸಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂಥೇಳಿ ಕೇಳ್ತಾರೆ. ಮತ್ತು 4 ಆಪ್ಷನ್ ಕೂಡ ಕೊಡ್ತಾರೆ. ಅದರಲ್ಲಿ ಸರಿಯಾದ ಆಪ್ಷನ್ನು ನೀವು ಬರಿಬೇಕಾಗುತ್ತೆ. ಇವಾಗ ಬನ್ನಿ ಒಂದೊಂದಾಗಿ ಅನಲೈಸ್ ಮಾಡುತ್ತೇನೆ. 2020 ಮೇನ್ ಎಕ್ಸಾಮಲ್ಲಿ ಕೇಳಲಾಗಿರೋ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನೋಡೋಣ ಬನ್ನಿ. ಅರ್ಚನಾ ಮತ್ತು ದೀಪಾ ನಡುವೆ ಇಲ್ಲೊಂದು ಕನ್ವರ್ಸೇಷನ್ ಕೊಟ್ಟಿದ್ದಾರೆ ನೋಡಿ. ಅರ್ಚನಾ, ಗುಡ್ ಮಾರ್ನಿಂಗ್ ದೀಪಾ. ಅರ್ಚನಾ ಅಂತಾಳೆ ಗುಡ್ ಮಾರ್ನಿಂಗ್ ದೀಪಾ ಅಂಥೇಳಿ. ದೀಪಾ ಎತ್ತಾಳೆ ವೆರಿ ಗುಡ್ ಮಾರ್ನಿಂಗ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವೆರಿ ಗುಡ್ ಮಾರ್ನಿಂಗ್, ನಾನು ನಿನಗೋಸ್ಕರ ಏನು ಮಾಡಲಿ ಅಂಥೇಳಿ ದೀಪಾ ಕೇಳ್ತಾಳೆ ಅರ್ಚನೆಗೆ. ಅವಾಗ ಅರ್ಚನೆ ಹೇಳ್ತಾಳೆ ನೋಡಿ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್? ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಿನ್ನ ಪೆನ್ ಉಪಯೋಗ ಮಾಡಬಹುದೇ ಅಂಥೇಳಿ ಪ್ರಶ್ನೆ ಕೇಳ್ತಾಳೆ. ಈ ಒಂದು ಕನ್ವರ್ಸೇಷನಲ್ಲಿ ಇನ್ನೂ ಇದೆ ನೋಡಿ. ದೀಪಾ, ಇಟ್ಸ್ ಎ ಪ್ಲೆಜರ್, ಯು ಕ್ಯಾನ್. ನಿನ್ನ ಸಂತೋಷನೇ ನನ್ನ ಸಂತೋಷ, ನೀನು ಯೂಸ್ ಮಾಡ್ಬೋದು ಅಂತ ದೀಪ ಹೇಳ್ತಾಳೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಪ್ಪ ಅಂದರೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್? ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಿನ್ನ ಪೆನ್ ಯೂಸ್ ಮಾಡಬಹುದಾ ಅಂತೇಳಿ ಈ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರುವ ಸೆಂಟೆನ್ಸ್ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಇಲ್ಲಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತು 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ಸರಿಯಾದ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ನಡೀತಾ ಇದೆ ಅಂಥೇಳಿ ನೀವು ಬರಿಬೇಕಾಗುತ್ತೆ. ಇವಾಗ ನೋಡೋಣ ಬನ್ನಿ. ಫಸ್ಟ್ ಆಪ್ಷನ್ ಏನಿದೆ, ಆಪ್ಷನ್ ಎ ಗಿವಿಂಗ್ ಡೈರೆಕ್ಷನ್. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಅನ್ನೋ ಒಂದು ಸೆಂಟೆನ್ಸಲ್ಲಿ ಡೈರೆಕ್ಷನನ್ನು ಕೊಡ್ತಾ ಇದ್ದಾರಾ, ಅಂದರೆ ನಿರ್ದೇಶನವನ್ನು ಕೊಡ್ತಾ ಇದ್ದಾಳಾ? ಮತ್ತು ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ಅವಳು ಹೆಲ್ಪ್ ಮಾಡ್ತಾ ಇದ್ದಾಳಾ? ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್, ಅವಳು ಅನುಮತಿಯನ್ನು ಅಥವಾ ಪರವಾನಗಿಯನ್ನು ಪಡ್ಕೋತಾ ಇದ್ದಾಳಾ? ಆಪ್ಷನ್ ಡಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಅಂದರೆ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾಳಾ ಅಂಥೇಳಿ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಯಾಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಅಂದರೆ, ಇಲ್ಲಿ ಸೀಕಿಂಗ್ ಪರ್ಮಿಷನ್, ಅವಳು ಪರವಾನಗಿಯನ್ನು ಪಡೆದುಕೊಳ್ತಾ ಇದ್ದಾಳೆ. ನೋಡಿ ಇಲ್ಲಿ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್, ಯಾವಾಗಲೂ ಮಾಡಲ್ ವರ್ಬ್ ಕುಡ್ಡಿಂದ ನಾವು ಪ್ರಶ್ನೆಗಳನ್ನು ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು
ಪೊಲೈಟಾಗಿ ಪರ್ಮಿಷನನ್ನು ಕೇಳೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕುಡ್ ಐ ಯೂಸ್ ಯುವರ್ ಪೆನ್ ಅನ್ನೋ ಒಂದು ಸೆಂಟೆನ್ಸ್ನ ಯೂಸ್ ಮಾಡಿದ್ದಾರೆ. ಅದು ಸೀಕಿಂಗ್ ಪರ್ಮಿಷನ್. ಅರ್ಚನೆ ಏನು ಮಾಡ್ತಾ ಇದ್ದಾಳೆ? ಅನುಮತಿಯನ್ನು ಪಡೆದುಕೋತಾ ಇದ್ದಾಳೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್. ನೋಡಿದ್ರಲ್ಲ, ಅದೇ ಥರ ಬನ್ನಿ ಇವಾಗ ಮತ್ತೊಂದು ಲ್ಯಾಂಗ್ವೇಜ್ ಫಂಕ್ಷನ್ನ ನೋಡೋಣ. 2020 ಸಪ್ಲೈಮೆಂಟರಿ ಎಕ್ಸಾಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಇದರಲ್ಲೇನೇ ಇದೆ ಅಂದರೆ ವಿವೇಕ್ ಮತ್ತು ತಿಲಕ್ ನಡುವೆ ಕೆಲವೊಂದು ಸಂಭಾಷಣೆ ನಡೆದಿದೆ, ನೋಡೋಣ ಬನ್ನಿ. ವಿವೇಕ್: ಹಲೋ ತಿಲಕ್, ವಾಟ್ ಆರ್ ಯು ಡೂಯಿಂಗ್ ನೌ? ಅವಾಗ ವಿವೇಕ್ ಕೇಳ್ತಾನೆ ತಿಲಕ್ಗೆ, ಹಲೋ ತಿಲಕ್, ಏನು ಮಾಡ್ತಾ ಇದೀಯಾ ಈಗ? ಅವಾಗ ತಿಲಕ್ ರಿಪ್ಲೈಡ್, ಐ ಆಮ್ ಡೂಯಿಂಗ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಗ್ಲೀಷ್. ನಾನು ಇವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಇಂಗ್ಲೀಷಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನು ಸ್ಟಡಿ ಮಾಡ್ತಾ ಇದ್ದೀನಿ, ಅಂದರೆ MA ಇನ್ ಇಂಗ್ಲೀಷ್ನ ಓದ್ತಾ ಇದ್ದೀನಿ ಅಂಥೇಳಿ ತಿಲಕ್ ಕೇಳ್ತಾನೆ. ವಿವೇಕ್: ಈಸ್ ಇಟ್? ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಇನ್ ಲ್ಯಾಂಗ್ವೇಜ್, ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಥೇಳಿ ವಿವೇಕ್ ಕೇಳ್ತಾನೆ. ಹೌದಾ, ಕುಡ್ ಯು ಪ್ಲೀಸ್ ಟೀಚ್ ಮೀ? ದಯವಿಟ್ಟು ನನಗೆ ಇಂಗ್ಲೀಷ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ನ ತಿಳಿಸ್ಕೊಡ್ತೀರಾ ಅಂಥೇಳಿ ಕೇಳ್ತಾನೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ? ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಥೇಳಿ ಕೇಳಿದ್ದಾರೆ. ಈ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂಥೇಳಿ ಕೇಳಿದ್ದಾರೆ. ಅವಾಗ ತಿಲಕ್ ಕೇಳ್ತಾನೆ, ಓಕೆ ಮೈ ಡಿಯರ್ ಫ್ರೆಂಡ್ ಅಂತಾನೆ. ಓಕೆ ಫ್ರೆಂಡ್, ನಾನು ಕಲಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ವಿವೇಕ್ ಏನು ಕೇಳಿದ್ದಾನೆ? ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂತೇಳಿ ನಾವು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ವಿವೇಕ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನ, ಅಥವಾ ಆಪ್ಷನ್ ಬಿ ಅಡ್ವೈಸ್ ಸಲಹೆ ಕೊಡ್ತಾ ಇದ್ದಾನ, ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್ ಸಹಾಯವನ್ನು ನೀಡ್ತಾ ಇದ್ದಾನ, ಆಪ್ಷನ್ ಡಿ ಅಕ್ಸೆಪ್ಟಿಂಗ್ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾನ. ಸರಿಯಾದ ಉತ್ತರ ನಮಗೆಲ್ಲರಿಗೂ ಗೊತ್ತಿದೆ, ಇವಾಗಲೇ ಹೇಳಿದಾಗೆ ಕುಡ್ಡಿಂದ ನಾವು ಪೊಲೈಟಾಗಿ ರಿಕ್ವೆಸ್ಟ್ ಮತ್ತು ಪರ್ಮಿಷನ್ನ ಕೇಳೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಕುಡ್ ಯು ಪ್ಲೀಸ್ ಬಂದಿದೆ ಅಂದರೆ ಅದು ಖಂಡಿತವಾಗಿಯೂ ಆಪ್ಷನ್ ಎ ರಿಕ್ವೆಸ್ಟೇ ಆಗಿರುತ್ತೆ. ನೋಡಿ, ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ದಯವಿಟ್ಟು ಸ್ವಲ್ಪ ಇಂಗ್ಲೀಷ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಕೊಡ್ತೀರಾ ಅಂಥೇಳಿ ವಿವೇಕು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇದೇ ಥರ ಬನ್ನಿ, ಇನ್ನೊಂದು ಪ್ರೀವಿಯಸ್ ಇಯರಲ್ಲಿ ಕೇಳಲಾದ ಲ್ಯಾಂಗ್ವೇಜ್ ಫಂಕ್ಷನ್ನು 2022 ಮೇನ್ ಎಕ್ಸಾಮಲ್ಲಿ ಇನ್ನೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ ನೋಡಿ. ಏನು ಕೇಳಿದ್ದಾರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ, ಸುಧಾ ಮತ್ತು ರಾಧಾ ನಡುವೆ ಕನ್ವರ್ಸೇಷನ್ ನಡೀತಾ ಇದೆ ಇಲ್ಲಿ. ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ಸುಧಾ ಕೇಳ್ತಾಳೆ ರಾಧಾಗೆ, ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ರಾಧಾ, ಯಾಕೆ ಎಲ್ಲಿ ನಿಂತಿದ್ದೀಯಾ? ಅವಾಗ ರಾಧಾ ರಿಪ್ಲೈಡ್, ಹೆಲೋ, ಐ ಆಮ್ ವೇಟಿಂಗ್ ಫಾರ್ ದಿ ಬಸ್. ಹಾಯ್, ನಾನು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಟು ಗೋ ಟು ದಿ ಮಾರ್ಕೆಟ್. ನಾನು ಮಾರ್ಕೆಟ್ಗೆ ಹೋಗಬೇಕಾಗಿದೆ, ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವಾಗ ಸುಧಾ ಹೇಳ್ತಾಳೆ, ಸುಧಾ, ಕಮ್, ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದಟ್ ವೇ. ಬಾ, ನಾನು ಹೆಲ್ಪ್ ಮಾಡ್ತೀನಿ, ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ ಅಂಥೇಳಿ ಸುಧಾ ಹೇಳ್ತಾಳೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ? ಕಮ್, ಐ ವಿಲ್ ಡ್ರಾಪ್ ಯು ಅನ್ನೋ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ರಿಕ್ವೆಸ್ಟಿಂಗ್, ಅಂದರೆ ಅವಳೇನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳ. ಆಪ್ಷನ್ ಬಿ ಸೀಕಿಂಗ್ ಡೈರೆಕ್ಷನ್, ಅಂದರೆ ನಿರ್ದೇಶನವನ್ನು ಪಡ್ಕೋತಾ ಇದ್ದಾಳ. ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್, ಅವಳು ಸಹಾಯವನ್ನು ನೀಡ್ತಾ ಇದ್ದಾಳ. ಆಪ್ಷನ್ ಡಿ ಅಗ್ರೀಯಿಂಗ್, ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾಳ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಫರಿಂಗ್ ಹೆಲ್ಪ್. ಆಫರಿಂಗ್ ಹೆಲ್ಪ್ ಈಸ್ ಅ ರೈಟ್ ಆನ್ಸರ್.
ನೋಡಿದ್ರಲ್ಲ, ಯಾಕಂದರೆ ಇಲ್ಲಿ ಆಫರಿಂಗ್ ಹೆಲ್ಪ್ ಕಮ್ ಐ ವಿಲ್ ಡ್ರಾಪ್ ಯು, ಬಾ ನಾನು ನಿನಗೆ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ. ಅಂದರೆ ಆಫರಿಂಗ್ ಹೆಲ್ಪ್ ಸಹಾಯ ಹಸ್ತವನ್ನು ಮಾಡ್ತಾ ಇದ್ದಾಳೆ, ಸಹಾಯವನ್ನು ನೀಡ್ತಾ ಇದ್ದಾಳೆ. ರೈಟ್ ಆನ್ಸರ್ ಆಪ್ಷನ್ ಸಿ. ಅದೇ ಥರ ಇನ್ನೊಂದು ಕನ್ವರ್ಸೇಷನ್ ನೋಡೋಣ ಬನ್ನಿ. 2022 ಸಪ್ಲಿಮೆಂಟ್ರಿಯಲ್ಲಿ ಕೇಳಿದ್ದಾರೆ ನೋಡಿ ಕನ್ವರ್ಸೇಷನ್ ಮೇಲೆ. ಏನಿದೆ ಪ್ರಶ್ನೆ? ಸುಜಯ್ ಮತ್ತು ವಿಜಯ್ ನಡುವೆ ಕನ್ವರ್ಸೇಷನ್ ಇದೆ. ಗುಡ್ ಮಾರ್ನಿಂಗ್ ವಿಜಯ್ ಅಂತೇಳಿ ಸುಜಯ್ ಹೇಳ್ತಾನೆ. ವೆರಿ ಗುಡ್ ಮಾರ್ನಿಂಗ್, ಯು ಲುಕ್ ವೆರಿ ಡಲ್ ಟುಡೇ. ವೆರಿ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾನೆ ಯಾರು? ವಿಜಯ್. ಯು ಲುಕ್ ವೆರಿ ಡಲ್ ಟುಡೇ, ನೋಡೋಕೆ ಇವತ್ತು ಯಾಕೋ ಡಲ್ ಆಗಿದೆಯಲ್ಲ ನೀನು. ಮೇ ಐ ನೋ ದ ರೀಸನ್, ಕಾರಣ ತಿಳ್ಕೊಬೋದಾ ಏನಾಗಿದೆ ಅಂಥೇಳಿ? ಅವಾಗ ಸುಜಯ್ ಹೇಳ್ತಾನೆ, ಐ ಆಮ್ ಸಫರಿಂಗ್ ಫ್ರಮ್ ಸ್ಟಮಕ್ ಏಕ್ ಸಿನ್ಸ್ ಲಾಸ್ಟ್ ವೀಕ್. ಹೋದ ವಾರದಿಂದ ಭಾಳಷ್ಟು ಸ್ಟಮಕ್ ಏಕ್ ಇದೆ, ಹೊಟ್ಟೆ ನೋವು ಇದೆ ನನಗೆ, ಅದರಿಂದ ಬಳಲ್ತಾ ಇದ್ದೀನಿ ಅಂಥೇಳಿ ಸುಜಯ್ ಹೇಳ್ತಾನೆ. ಅವಾಗ ವಿಜಯ್ ಅಂತ ನೋಡಿ, ಡೋಂಟ್ ವರಿ, ಇಟ್ ವಿಲ್ ಟರ್ನ್ ಔಟ್ ಆಲ್ ರೈಟ್, ಏನು ಚಿಂತೆ ಮಾಡಬೇಡ, ಸರಿಯಾಗುತ್ತೆ. ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್? ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂಥೇಳಿ ಪ್ರಶ್ನೆ ಕೇಳ್ತಾನೆ. ನೀನು ಯಾಕೆ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಸಲಹೆ ಪಡ್ಕೋಬೋದು, ಕನ್ಸಲ್ಟ್ ತಗೋಬಾರ್ದು ಅಂಥೇಳಿ ಕೇಳ್ತಾನೆ. ಆ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ ಇಲ್ಲಿ. ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್. ಹಾಗಾದರೆ ಈ ಒಂದು ಸೆಂಟೆನ್ಸಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂಥೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಗಿವಿಂಗ್ ಸಜೆಷನ್, ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಡಿ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗಿವಿಂಗ್ ಸಜೆಷನ್. ಆಪ್ಷನ್ ಎ ಗಿವಿಂಗ್ ಸಜೆಷನ್ ಆಗುತ್ತೆ. ಯಾಕಂದರೆ ಅವನು ಸಲಹೆ ಕೊಡ್ತಾ ಇದ್ದಾನೆ. ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್? ನೀನು ಯಾಕೆ ಒಬ್ಬ ಎಕ್ಸ್ಪರ್ಟ್ ವೈದ್ಯರ ಹತ್ರ ಹೋಗಬಾರ್ದು ಅಂಥೇಳಿ. ಇಟ್ ಈಸ್ ಎ ಗಿವಿಂಗ್ ಡೈರೆಕ್ಷನ್ ಈಸ್ ಎ ರೈಟ್ ಆನ್ಸರ್. ನೋಡಿದ್ರಲ್ಲ, ಇನ್ನೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ನೋಡಿ. 2023 ಮೇನ್ ಎಕ್ಸಾಮಲ್ಲಿ ಕೇಳಿರೋ ಒಂದು ಲ್ಯಾಂಗ್ವೇಜ್ ಫಂಕ್ಷನು ಏನಿದೆ ನೋಡಿ. ಲ್ಯಾಂಗ್ವೇಜ್ ಫಂಕ್ಷನ್ ಇದು ಮಹೇಶ್ ಮತ್ತು ಸುರೇಶ್ ನಡುವೆ ಇಲ್ಲೊಂದು ಕನ್ವರ್ಸೇಷನ್ ಇದೆ. ಮಹೇಶ್ ಅಂತಾನೆ, ಹಾಯ್ ಗುಡ್ ಮಾರ್ನಿಂಗ್, ಹೌ ಆರ್ ಯು? ಮಹೇಶ್ ಕೇಳ್ತಾನೆ ಸುರೇಶ್ಗೂ, ಗುಡ್ ಮಾರ್ನಿಂಗ್, ಹೇಗಿದೆಯಾ ಅಂತೇಳಿ. ಸುರೇಶ್, ಹೆಲೋ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸುರೇಶ್ ಹೇಳ್ತಾನೆ, ನನ್ನ ಹೆಲ್ತ್ ಸರಿ ಇಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್, ನಾನು ಆರೋಗ್ಯವಾಗಿಲ್ಲ ಅಂಥೇಳಿ ಹೇಳ್ತಾನೆ. ಅವಾಗ ಮಹೇಶ್, ಐ ಆಮ್ ಸಾರಿ, ಶಲ್ ಐ ಡ್ರಾಪ್ ಯು ಟು ದಿ ಹಾಸ್ಪಿಟಲ್? ಕ್ಷಮಿಸಬೇಕು, ನಾನು ಅಲ್ಲಿ ಹಾಸ್ಪಿಟಲ್ವರೆಗೂ ಡ್ರಾಪ್ ಮಾಡ್ಬೋದಾ ಅಂಥೇಳಿ ಮಹೇಶು ಕೇಳ್ತಾನೆ. ಅವಾಗ ಸುರೇಶ್ ಹೇಳ್ತಾನೆ, ನೋ ಥ್ಯಾಂಕ್ಸ್, ಐ ವಿಲ್. ಇಲ್ಲ ಬೇಡ, ನಾನು ಹೋಗ್ತೀನಿ ಅಂಥೇಳಿ ಸುರೇಶ್ ಹೇಳ್ತಾನೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ? ಶಾಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂಡರ್ಲೈನ್ ಸೆಂಟೆನ್ಸಲ್ಲಿ ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಅಗ್ರೀಯಿಂಗ್, ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾನ. ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ಸಹಾಯ ಹಸ್ತವನ್ನು ಮಾಡ್ತಾ ಇದ್ದಾನ. ಆಪ್ಷನ್ ಸಿ ರಿಕ್ವೆಸ್ಟಿಂಗ್, ಮನವಿ ಮಾಡ್ಕೋತಾ ಇದ್ದಾನ. ಆಪ್ಷನ್ ಡಿ ಸೀಕಿಂಗ್ ಡೈರೆಕ್ಷನ್, ಅಂದರೆ ನಿರ್ದೇಶನವನ್ನು ಪಡ್ಕೋತಾ ಇದ್ದಾನ ಅಂಥೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು ನಿಮಗೆಲ್ಲ ಗೊತ್ತಿದೆ. ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್. ಶಾಲ್ ಐ ಡ್ರಾಪ್ ಯು ಟು ದಿ ಹಾಸ್ಪಿಟಲ್? ಅವನು ಆಫರಿಂಗ್ ಹೆಲ್ಪ್, ಸಹಾಯ ಹಸ್ತವನ್ನು ಮಾಡ್ತಾ ಇದ್ದಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿದ್ರಲ್ಲ, ಅದೇ ಥರ 2023 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ ನೋಡಿ. 2023 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಸ್ಟೂಡೆಂಟ್ ಮತ್ತು ಲೈಬ್ರೇರಿಯನ್ ನಡುವೆ ಕೆಲವೊಂದು ಕನ್ವರ್ಸೇಷನ್ ಇದೆ ನೋಡಿ. ಸ್ಟೂಡೆಂಟ್ ಏನು ಹೇಳ್ತಾನೆ, ಅವನು ಸ್ಟೂಡೆಂಟು, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಇನ್ ದ ಲೊಕೇಟಿಂಗ್ ದ ಬುಕ್? ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಇನ್ ದ ಲೊಕೇಟಿಂಗ್ ದ ಬುಕ್? ಬುಕ್ ಯಾವ ಸ್ಥಳದಲ್ಲಿದೆ ಅಂತೇಳಿ ನೀವು ಸ್ವಲ್ಪ ಸಹಾಯ ಮಾಡ್ಬೋದಾ ಅಂಥೇಳಿ
ದ ವಿಂಗ್ಸ್ ಆಫ್ ಫೈರ್. ದ ವಿಂಗ್ಸ್ ಆಫ್ ಫೈರ್ ಬುಕ್ ಯಾವ ಒಂದು ಪ್ಲೇಸಲ್ಲಿ ಇದೆ, ಹೇಳ್ಬೋದಾ, ಸಹಾಯ ಮಾಡ್ಬೋದಾ ಅಂತೇಳಿ ಸ್ಟೂಡೆಂಟು ಲೈಬ್ರೇರಿಯನ್ಗೆ ಕೇಳ್ತಾನೆ. ಅವಾಗ ಲೈಬ್ರೇರಿಯನ್ ಹೇಳ್ತಾನೆ ನೋಡಿ, ಶೋರ್, ಗೋ ಟು ದ 6th row ಆ್ಯಂಡ್ ದಿ ಬುಕ್ ಈಸ್ ಆನ್ ದ 3rd shelf. ಖಂಡಿತವಾಗಿ ಗೋ ಟು ದ 6th row, 6ನೇ ಲೈನಿಗೆ ಹೋಗು, ಆ್ಯಂಡ್ ದಿ ಬುಕ್ ಈಸ್ ಆನ್ ದ 3rd shelf, ಅಲ್ಲಿ 3ನೇ ಒಂದು ಅಲ್ಮರಿಯಲ್ಲೇ ದ ವಿಂಗ್ಸ್ ಆಫ್ ಫೈರ್ ಬುಕ್ ಇದೆ ಅಂಥೇಳಿ ಲೈಬ್ರೇರಿಯನ್ ಹೇಳ್ತಾನೆ. ಹಾಗಾದರೆ ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ? ಗೋ ಟು ದ 6th row ಅನ್ನೋ 6th row ಆ್ಯಂಡ್ ದಿ ಬುಕ್ ಈಸ್ ಆನ್ ದ 3rd shelf ಅನ್ನೋ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಆಪ್ಷನ್ ಎ ಅಡ್ವೈಸ್ ಮಾಡ್ತಾ ಇದ್ದಾನ ಲೈಬ್ರೇರಿಯನ್ನು, ಅಥವಾ ಆಪ್ಷನ್ ಬಿ ಗಿವಿಂಗ್ ಡೈರೆಕ್ಷನ್ ಅಂದರೆ ನಿರ್ದೇಶನವನ್ನು ಕೊಡ್ತಾ ಇದ್ದಾನ, ದಿಕ್ಕನ್ನು ಸೂಚಿಸ್ತಾ ಇದ್ದಾನ. ಆಪ್ಷನ್ ಸಿ ಆದೇಶ ಮಾಡ್ತಾ ಇದ್ದಾನ. ಆಪ್ಷನ್ ಡಿ ಸಜೆಷನ್ ಅಥವಾ ಸಲಹೆ ನೀಡ್ತಾ ಇದ್ದಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಗಿವಿಂಗ್ ಡೈರೆಕ್ಷನ್, ನಿರ್ದೇಶನವನ್ನು ಮಾಡ್ತಾ ಇದ್ದಾನೆ, ಆ ಕಡೆ ಹೋಗು, ಆ ದಿಕ್ಕಿನಲ್ಲಿ ಹೋಗು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಅದೇ ಥರ 2024 ಎಕ್ಸಾಮ್ 1ರಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ ನೋಡಿ. ಇದು ಧನುಷ್ ಮತ್ತು ಧರ್ಮತೇಜ ನಡುಬರ್ಕ್ ಒಂದು ಕನ್ವರ್ಸೇಷನ್ ಇದೆ. ಏನಿದೆ ನೋಡಿ ಕನ್ವರ್ಸೇಷನ್ನು. ಧನುಷ್ ಹೇಳ್ತಾನೆ, ಹಾಯ್ ಧರ್ಮತೇಜ, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಹಾಯ್ ಧರ್ಮತೇಜ, ಗುಡ್ ಮಾರ್ನಿಂಗ್, ಹೇಗಿದ್ದೀಯಾ ಅಂಥೇಳಿ. ಧರ್ಮತೇಜ, ಹೆಲೋ, ಐ ಆಮ್ ಫೈನ್, ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ಧನುಷ್ ಕೇಳ್ತಾನೆ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದಿ ವಿಡಿಯೋಸ್ ಆಫ್ ಎಸ್ಟರ್ಡೇ ಪ್ರೆಸೆಂಟೇಷನ್? ದಯವಿಟ್ಟು ನಿನ್ನೆ ಎಸ್ಟರ್ಡೇ ಪ್ರೆಸೆಂಟೇಷನ್ದ ವಿಡಿಯೋಗಳನ್ನು ಸೆಂಡ್ ಮಾಡ್ತೀಯಾ? ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದಿ ವಿಡಿಯೋಸ್ ಆಫ್ ಎಸ್ಟರ್ಡೇಸ್ ಪ್ರೆಸೆಂಟೇಷನ್? ನಿನ್ನೆ ಪ್ರೆಸೆಂಟೇಷನ್ ಸೆರೆಮನಿ ಇತ್ತಲ್ಲ, ಅದ್ರ ವಿಡಿಯೋಗಳು ಕಳಿಸ್ತೀಯಾ ಅಂಥೇಳಿ ಧನುಷ್ ಕೇಳ್ತಾನೆ. ಅವಾಗ ಧರ್ಮತೇಜ ಅಂತಾನೆ, ಅಫ್ಕೋರ್ಸ್ ಐ ವಿಲ್ ಸೆಂಡ್ ಇಟ್ ವೆನ್ ಐ ಗೋ ಬ್ಯಾಕ್ ಹೋಮ್. ಖಂಡಿತವಾಗಿ ಮನೆಗೆ ಹೋದ ನಂತರ ಕಳಿಸ್ತೀನಿ ಅಂತೇಳಿ ಹೇಳ್ತಾನೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸು ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋಸ್ ಆಫ್ ಎಸ್ಟರ್ಡೇ ಪ್ರೆಸೆಂಟೇಷನ್ ಅಂತಿದೆ. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂತೇಳಿ 4 ಆಪ್ಷನ್ ಇವೆ ನೋಡಿ. ಆಪ್ಷನ್ ಎ ಅಗ್ರೀಯಿಂಗ್, ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ಆಪ್ಷನ್ ಸಿ ಸೀಕಿಂಗ್ ಡೈರೆಕ್ಷನ್, ಆಪ್ಷನ್ ಡಿ ರಿಕ್ವೆಸ್ಟಿಂಗ್. ಇಲ್ಲೇನು ಮಾಡ್ತಾ ಇದ್ದಾನೆ ಧನುಷು? ಕ್ಯಾನ್ ಯು ಪ್ಲೀಸ್ ಬಂದಿದೆ ನೋಡಿ. ಕ್ಯಾನು ಮತ್ತು ಕುಡ್ ಇವೆಲ್ಲ ರಿಕ್ವೆಸ್ಟ್ ಮಾಡಿಕೊಳ್ಳೋಕ್ಕೆ ನಾವು ಯೂಸ್ ಮಾಡುವಂಥ ಮಾಡೆಲ್ ವರ್ಬ್ಸ್ಗಳಾಗಿವೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಿಕ್ವೆಸ್ಟಿಂಗ್. ಅವನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮಿ ದ ವಿಡಿಯೋಸ್ ಆಫ್ ಎಸ್ಟರ್ಡೇ ಪ್ರೆಸೆಂಟೇಷನ್? ದಿಸ್ ಈಸ್ ಎ ರಿಕ್ವೆಸ್ಟ್, ವಿನಂತಿ ಮಾಡ್ಕೋತಾ ಇದ್ದಾನೆ. ನೋಡಿದ್ರಲ್ಲ. ಅದೇ ಥರ 2024 ಎಕ್ಸಾಮ್ 2 ಅಲ್ಲಿ ಇನ್ನೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ. ಏನಿದೆ ಅದು ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಕಿರಣ್ ಮತ್ತು ರಿಸೆಪ್ಷನಿಸ್ಟ್ ನಡುಬರ್ಕ್ ನಡೀತಾ ಇದೆ ನೋಡಿ. ಕಿರಣ್ ಹೇಳ್ತಾನೆ, ಹೆಲೋ ಸರ್, ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಲ್? ಆವಾಗ ಕಾಲೇಜ್ ರಿಸೆಪ್ಷನಿಸ್ಟ್ ಹೇಳ್ತಾನೆ ನೋಡಿ, ಹಿ ವಿಲ್ ಬಿ ಹಿಯರ್ ಇನ್ 10 minutes. 10 ನಿಮಿಷದಲ್ಲಿ ಪ್ರಿನ್ಸಿಪಲ್ ಇಲ್ಲೇ ಇರ್ತಾರೆ ಅಂತೇಳಿ ರಿಸೆಪ್ಷನಿಸ್ಟ್ ಹೇಳ್ತಾನೆ. ಇಲ್ಲಿ ರಿಸೆಪ್ಷನಿಸ್ಟ್ ಹೇಳ್ತಾನೆ. ಅವಾಗ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿಲ್ಲಿ? ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಲ್ ಅನ್ನೋ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಗಿವಿಂಗ್ ಇನ್ಫಾರ್ಮೇಷನ್, ಆಪ್ಷನ್ ಬಿ ಇನ್ಕ್ವೈರಿಂಗ್, ಆಪ್ಷನ್ ಸಿ ಆಫರಿಂಗ್ ಹೆಲ್ಪ್, ಆಪ್ಷನ್ ಡಿ ಗಿವಿಂಗ್ ಸಜೆಷನ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಇನ್ಕ್ವೈರಿಂಗ್. ಅಂದರೆ ಇಲ್ಲಿ ಕಿರಣ್ ಇನ್ಕ್ವೈರಿ ಮಾಡ್ತಾ ಇದ್ದಾನೆ, ತನಿಖೆ ಮಾಡ್ತಾ ಇದ್ದಾನೆ, ಯಾವಾಗ ಪ್ರಿನ್ಸಿಪಾಲ್ ಬರ್ತಾರೆ. ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಾಲ್? ನಾನು ಯಾವಾಗ ಪ್ರಿನ್ಸಿಪಾಲ್ನ ಮೀಟ್ ಮಾಡ್ಬೋದು ಅಂಥೇಳಿ ಎನ್ಕ್ವೈರಿ ಮಾಡ್ತಾ ಇದ್ದೇನೆ. ಅಲ್ಲಿ ಯಾವುದೇ ಮಾಹಿತಿ ಕೇಳ್ತಾ ಇಲ್ಲ, ಸಹಾಯನೂ ಮಾಡ್ತಾ ಇಲ್ಲ, ಸಲಹೆನೂ ಕೊಡ್ತಾ ಇಲ್ಲ. ಸರಿಯಾದ ಉತ್ತರ ಎನ್ಕ್ವೈರಿಂಗ್. ನೋಡಿದ್ರಲ್ಲ. ನೆಕ್ಸ್ಟ್ ಇನ್ನೊಂದು ಕನ್ವರ್ಸೇಷನ್ ಇದೆ ನೋಡಿ. 2024 ಎಕ್ಸಾಮ್ 3 ಅಲ್ಲಿ ಕೇಳಲಾದ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ನು ಏನಿದೆ ನೋಡಿ. ಇದು
ಚಂದನ್ ಮತ್ತು ಸುನಿಲ್ ನಡುವರ್ಕ ಕನ್ವರ್ಸೇಷನ್ ಇದೆ. ಚಂದನ್: ಹಲೋ ಸುನಿಲ್, ಹೌ ಆರ್ ಯು? ಹಲೋ ಸುನಿಲ್, ಹೇಗಿದ್ದೀಯಾ? ಅವಾಗ ಸುನಿಲ್ ಹೇಳ್ತಾನೆ ನೋಡಿ ಏನಂತೇಳಿ, ಹಾಯ್, ಐ ಆಮ್ ಫೈನ್, ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು ಅಂತೇಳಿ ಹೇಳ್ತಾನೆ. ಚಂದನ್: ವಿಲ್ ಯು ಜಾಯಿನ್ ಮೈ ಬರ್ತ್ಡೇ ಪಾರ್ಟಿ ಟುಡೇ? ಇವತ್ತು ನನ್ನ ಬರ್ತ್ಡೇ ಪಾರ್ಟಿಗೆ ಬರ್ತೀಯಾ ಅಂತೇಳಿ ಕೇಳ್ತಾನೆ. ಅವಾಗ ಸುನಿಲ್ ಹೇಳ್ತಾನೆ, ಸಾರಿ, ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್. ಕ್ಷಮಿಸಬೇಕು, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ನಿನ್ನ ಬರ್ತ್ಡೇ ಪಾರ್ಟಿಗೆ ಬರೋಕ್ಕೆ ಆಗಲ್ಲ ಅಂಥೇಳಿ ಹೇಳ್ತಾನೆ. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ? ಸಾರಿ, ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್, ಐ ಕಾಂಟ್ ಅಟೆಂಡ್ ದ ಪಾರ್ಟಿ. ಆಪ್ಷನ್ ಎ ಅಗ್ರೀಯಿಂಗ್, ಒಪ್ಪಿಗೆ ಸೂಚಿಸ್ತಾ ಇದ್ದಾನು. ಆಪ್ಷನ್ ಬಿ ರಿಕ್ವೆಸ್ಟಿಂಗ್, ಮನವಿ ಮಾಡ್ಕೋತಾ ಇದ್ದಾನ. ಆಪ್ಷನ್ ಸಿ ಡಿಸ್ಅಗ್ರೀಯಿಂಗ್, ಅಥವಾ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಆಪ್ಷನ್ ಡಿ ಆಫರಿಂಗ್ ಹೆಲ್ಪ್. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸ್ಅಗ್ರೀಯಿಂಗ್. ನೋಡಿ ಇಲ್ಲಿ, ಸಾರಿ, ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್, ಬರೋಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಡಿಸ್ಅಗ್ರೀಯಿಂಗ್ ಅಂದರೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಅದೇ ಥರ ನೋಡಿ, 2000 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇವಾಗ ನೋಡಿದ್ರಲ್ಲ, ಇವಾಗ ರೀಸೆಂಟಾಗಿ 2025 6ನೇ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಲಾದ ಕೆಲವು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ನೋಡೋಣ ಬನ್ನಿ. ಟೀಚರ್ ಮತ್ತು ಅನುನ್ ನಡುವೆ ಕೆಲವೊಂದು ಕನ್ವರ್ಸೇಷನ್ ನಡೀತಾ ಇದೆ ನೋಡಿ. ಏನಿದೆ ಕನ್ವರ್ಸೇಷನ್ ಅಂದರೆ, ಟೀಚರ್ ಹೇಳ್ತಾರೆ ಏನಂಥೇಳಿ, ವೈ ಆರ್ ಯು ಲುಕ್ಕಿಂಗ್ ಸ್ಯಾಡ್ ಅನು, ಯಾಕೆ ದುಃಖವಾಗಿದ್ದೀಯಾ, ನೋಡೋಕ್ಕೆ ದುಃಖವಾಗಿ ಕಾಣ್ತಾ ಇದೆಯಾನು ಅಂತೇಳಿ ಟೀಚರ್ ಕೇಳ್ತಾರೆ. ಅವಾಗನು ಹೇಳ್ತಾಳೆ, ಐ ಸ್ಟಡಿಡ್ ಹಾರ್ಡ್ ಯೆಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದಿದ್ದೀನಿ, ಆದರೂ ಕೂಡ ಕಡಿಮೆ ಅಂಕ ಬಂದವ ಎಕ್ಸಾಮಲ್ಲಿ. ಟೀಚರ್: ಡೋಂಟ್ ವರಿ, ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಚಿಂತೆ ಮಾಡಬೇಡ, ಇನ್ನೊಂದು ಸರಿಯಾಗಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡು ಓದು ಅಂತೇಳಿ ಹೇಳ್ತಾರೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸು ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್, ಅದನ್ನು ಫಾಲೋ ಮಾಡು ಅಂತ ಹೇಳಿದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ? ಅಪೊಲೊಜೈಸ್, ಕ್ಷಮೆ ಯಾಚಿಸ್ತಾ ಇದ್ದಾರಾ. ಆಪ್ಷನ್ ಬಿ ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಪಡ್ಕೋತಾ ಇದ್ದಾರಾ ಟೀಚರು. ಆಪ್ಷನ್ ಸಿ ಗಿವಿಂಗ್ ಅಡ್ವೈಸ್, ಟೀಚರು ಅಡ್ವೈಸ್ ಕೊಡ್ತಾ ಇದ್ದಾರಾ. ಆಪ್ಷನ್ ಡಿ ರಿಕ್ವೆಸ್ಟಿಂಗ್, ಏನು ಮನವಿ ಮಾಡ್ಕೋತಾ ಇದ್ದಾರಾ. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್, ಗಿವಿಂಗ್ ಡೈರೆಕ್ಷನ್. ನೋಡಿ, ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್, ಒಳ್ಳೆ ಟೈಮ್ ಟೇಬಲ್ನ ಪ್ರಿಪೇರ್ ಆಗಿ ಫಾಲೋ ಮಾಡಿ ಅಂಥೇಳಿ ಸಲಹೆ ಕೊಡ್ತಾ ಇದ್ದಾರೆ. ಅದೇ ಥರ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಒಂದು ಕನ್ವರ್ಸೇಷನ್ ಇದೆ ನೋಡಿ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಉಮಾ ಮತ್ತು ಟೀಚರ್ ನಡುವೆ ಉಮಾ ಹೇಳ್ತಾಳೆ, ಗುಡ್ ಮಾರ್ನಿಂಗ್ ಸರ್ ಅಂಥೇಳಿ. ಟೀಚರ್: ವೆರಿ ಗುಡ್ ಮಾರ್ನಿಂಗ್. ಉಮಾ ಹೇಳ್ತಾಳೆ ಮತ್ತೆ, ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಅವಾಗ ಟೀಚರ್ ಹೇಳ್ತಾರೆ, ಎಸ್ ಬೈ ಆಲ್ ಮೀನ್ಸ್, ಖಂಡಿತವಾಗಿ ಕಲಿಸ್ತೀನಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ? ಕುಡ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟೆಡ್ ಸ್ಪೀಚ್. ದಯವಿಟ್ಟು ರಿಪೋರ್ಟೆಡ್ ಸ್ಪೀಚನ್ನು ಇನ್ನೊಂದು ಸಾರಿ ಹೇಳ್ಕೊಡ್ತೀರಾ. ಫೈಂಡ್ ಇಟ್ ವೆರಿ ಡಿಫಿಕಲ್ಟ್, ನಮಗೆ ಭಾಳ ಡಿಫಿಕಲ್ಟಾಗಿ ಕಠಿಣ ಅನ್ನಿಸ್ತಾ ಇದೆ ಆ ಟಾಪಿಕ್ಕು ಅಂಥೇಳಿ ಉಮಾ ಹೇಳ್ತಾಳೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಕೂಡ ಅದೇ ಇದೆ, ಕುಡ್ ಯು ಪ್ಲೀಸ್. ನೋಡಿ, ಕುಡ್ ಯು ಪ್ಲೀಸ್ ಬಂದಿತ್ತಂದರೆ ಅದು ಖಂಡಿತವಾಗಿಯೂ ನಿಮಗೆ ಗೊತ್ತಿರುತ್ತೆ. ಕುಡ್ಡು ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಪರ್ಮಿಷನ್ ಕೇಳೋಕ್ಕೆ ಯೂಸ್ ಮಾಡ್ತಾರೆ. ಕುಡ್ ಯು ಪ್ಲೀಸ್ ಬಂದಿದೆ ಅಂದರೆ ಖಂಡಿತವಾಗಿಯೂ ರಿಕ್ವೆಸ್ಟೇ ಆಗಿರುತ್ತೆ. ಆಪ್ಷನ್ ಎ ರಿಕ್ವೆಸ್ಟಿಂಗ್, ಆಪ್ಷನ್ ಬಿ ಆರ್ಡರಿಂಗ್, ಆಪ್ಷನ್ ಸಿ ಸಜೆಷನ್, ಆಪ್ಷನ್ ಡಿ ಅಗ್ರೀಯಿಂಗ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ರಿಕ್ವೆಸ್ಟಿಂಗ್. ಕುಡ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟೆಡ್ ಸ್ಪೀಚ್, ದಯವಿಟ್ಟು ರಿಪೋರ್ಟೆಡ್ ಸ್ಪೀಚು ಕಲಿಸ್ತೀರಾ ಅಂದರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ. ನೋಡಿ, ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3 2025
ಮಾಡಲ್ ಕ್ವಶನ್ ಪೇಪರ್ 2025ನೇ ಒಂದು ಎಕ್ಸಾಮ್ 1ರಲ್ಲಿ ಕೇಳಲಾದ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ. ಮನೋಜ್ ಮತ್ತು ನಿರ್ಮಲಾ ನಡುವೆ ಕನ್ವರ್ಸೇಷನ್ ಇದೆ. ಹಾಯ್ ನಿರ್ಮಲಾ, ಹೌ ಆರ್ ಯು ಅಂತೇಳಿ ಕೇಳ್ತಾನೆ, ಹೇಗಿದ್ದೀಯಾ ಅಂತೇಳಿ. ನಿರ್ಮಲಾ, ಹಲೋ, ಐ ಆಮ್ ಫೈನ್ ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ ಅಂತೇಳಿ ಹೇಳ್ತಾಳೆ. ಮನೋಜ್, ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ವುಡ್ ಯು ಪ್ಲೀಸ್ ನಿಮ್ಮ ಸೈನ್ಸ್ ರೆಕಾರ್ಡ್ ಬುಕ್ ದಯವಿಟ್ಟು ಕೊಡ್ಬೋದಾ ಅಂತೇಳಿ ಕೇಳ್ತಾಳೆ. ಅವಾಗ ನಿರ್ಮಲಾ, ಶ್ಯೂರ್, ಐ ವಿಲ್ ಗಿವ್ ಇಟ್ ಟು ಯು, ಖಂಡಿತವಾಗಿ ಕೊಡ್ತೀನಿ ಅಂತೇಳಿ ಅವಳು ಹೇಳ್ತಾಳೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್, ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ಹಾಗಾದರೆ ಇದು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ನೋಡಿ. ಇಲ್ಲಿ ಅಗ್ರೀಯಿಂಗ್, ಒಪ್ಪಿಗೆ ಸೂಚಿಸ್ತಾ ಇದ್ದಾನ ಮನೋಜು, ಅಥವಾ ರಿಕ್ವೆಸ್ಟಿಂಗ್, ಮನವಿ ಮಾಡ್ಕೋತಾ ಇದ್ದಾನ ಅಥವಾ ವಿನಂತಿ ಮಾಡ್ಕೋತಾ ಇದ್ದಾನ. ಆಪ್ಷನ್ ಸಿ, ಸೀಕಿಂಗ್ ಡೈರೆಕ್ಷನ್, ನಿರ್ದೇಶನವನ್ನು ಪಡ್ಕೋತಾ ಇದ್ದಾನ. ಆಪ್ಷನ್ ಡಿ, ಆಫರಿಂಗ್ ಹೆಲ್ಪ್, ಸಹಾಯವನ್ನು ನೀಡುತ್ತಿದ್ದಾನ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ, ರಿಕ್ವೆಸ್ಟಿಂಗ್. ಯಾವಾಗಲೂ ವುಡ್ ಯು ಪ್ಲೀಸ್ ಅಥವಾ ಕುಡ್ ಯು ಪ್ಲೀಸ್ ಬಂದರೆ ಅಲ್ಲಿ ರಿಕ್ವೆಸ್ಟೇ ಇರುತ್ತೆ. ಉಡ್ಡು ಕುಡ್ಡು ಎಲ್ಲ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡುವಂಥ ಮಾಡಲ್ ವರ್ಬ್ಸ್ಗಳಾಗಿವೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಿಕ್ವೆಸ್ಟಿಂಗ್. ನೋಡಿದ್ರಲ್ಲ. ಈಗ ಅದೇ ಥರ 2025 ಎಕ್ಸಾಮ್ ಸೆಕೆಂಡ್ ಎಕ್ಸಾಮಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ ನೋಡಿ. ಜೋಸೆಫ್ ಮತ್ತು ಸ್ಟಾಪ್ ನಡುವೆ. ಜೋಸೆಫ್, ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ನೋ ದ ಬಸ್ ಫೇರ್ ಫ್ರಮ್ ಬೆಳಗಾವಿ ಟು ಬೆಂಗಳೂರು. ಜೋಸೆಫ್ ಕೇಳ್ತಾನೆ, ಯಾರಿಗೆ? ಸ್ಟಾಪ್ಗೆ ಕೇಳ್ತಾನೆ, ಸಿಬ್ಬಂದಿಗೆ, ಬಸ್ ಸ್ಟ್ಯಾಂಡಲ್ಲಿರುವ ಸಿಬ್ಬಂದಿಗೆ. ಮೇ ಐ ನೋ ದ ಬಸ್ ಫೇರ್ ಅಂದರೆ ಬಸ್ಸಿನ ಚಾರ್ಜ್ ಎಷ್ಟದ ಫ್ರಮ್ ಬೆಳಗಾವ್ ಟು ಬೆಂಗಳೂರು. ಬೆಳಗಾವಿಂದ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ಸಿನ ದರ ಎಷ್ಟಿದೆ ಅಂತೇಳಿ ತಿಳ್ಕೊಬೋದಾ ಅಂತೇಳಿ ಕೇಳ್ತಾನೆ. ಅವಾಗ ಸ್ಟಾಪ್ ಹೇಳ್ತಾನೆ, ಅಫ್ಕೋರ್ಸ್ ಇಟ್ಸ್ 750, ಖಂಡಿತವಾಗಿ ಹೇಳ್ತೀನಿ, ಅದು 750 ಅಂತ ಹೇಳ್ತಾನೆ ಜೋಸೆಫ್. ವಾಟ್ ಅಬೌಟ್ ಅರೈವಲ್ ಸರ್? ಇಲ್ಲಿ ಅರೈವಟ್ ಆಗಿದೆ, ಅರೈವಲ್ ಆಗಬೇಕದು, ಸ್ಪೆಲ್ಲಿಂಗ್ ಮಿಸ್ಟೇಕು. ಹಾಗಾದರೆ ಬರೋ ಚಾರ್ಜ್ ಎಷ್ಟು ಅಂತೇಳಿ ಕೇಳ್ತಾನೆ. ಅವಾಗ ಸ್ಟಾಪು ಇಟ್ಸ್ 1250, ಇದು 1250 ಅಂತ ಹೇಳ್ತಾನೆ. ವಿಚ್ ಒನ್ ಡೂ ಯು ಪ್ರಿಫೇರ್, ನಿನಗೆ ಯಾವ್ದು ಬೇಕು ಅಂತೇಳಿ ಕೇಳ್ತಾನೆ. ಅವಾಗ ಜೋಸೆಫ್, ಐ ಪ್ರಿಪೇರ್ ಅರೈವಲ್, ಪ್ಲೀಸ್ ಬುಕ್ 2 ಟಿಕೆಟ್ಸ್, ನಂಗೆ ಬರೋದೇ ಬೇಕು, 2 ಟಿಕೆಟ್ಸ್ ಬುಕ್ ಮಾಡಿ ಅಂತೇಳಿ ಜೋಸೆಫ್ ಹೇಳ್ತಾನೆ. ಹಾಗಾದರೆ ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ? ಮೇ ಐ ನೋ ದ ಬಸ್ ಫೇರ್ ಫ್ರಮ್ ಬೆಳಗಾವಿ ಟು ಬೆಂಗಳೂರು ಅನ್ನೋ ಒಂದು ಸೆಂಟೆನ್ಸ್ಗೆ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂದರೆ ಗಿವಿಂಗ್ ಸಜೆಷನ್, ಸಲಹೆಯನ್ನು ಕೊಡ್ತಾ ಇದ್ದಾನ ಜೋಸೆಫು? ಇಲ್ಲ. ಆಪ್ಷನ್ ಬಿ, ಗಿವಿಂಗ್ ಡೈರೆಕ್ಷನ್, ನಿರ್ದೇಶನವನ್ನು ಕೊಡ್ತಾ ಇದ್ದಾನ? ಅದು ಕೂಡ ಅಲ್ಲ. ಆಫರಿಂಗ್ ಹೆಲ್ಪ್, ಸಹಾಯ ಹಸ್ತ ಮಾಡ್ತಾ ಇದ್ದಾನ? ಅದು ಕೂಡ ಅಲ್ಲ. ಆಪ್ಷನ್ ಡಿ, ಮೇಕಿಂಗ್ ಇನ್ಕ್ವೈರಿ, ತನಿಖೆಯನ್ನು ಮಾಡ್ತಾ ಇದ್ದಾನ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಕಿಂಗ್ ಇನ್ಕ್ವೈರಿ ಮಾಡ್ತಾ ಇದ್ದಾನೆ ಅವನು ಎಷ್ಟದ ಅಂತೇಳಿ. ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ನೋಡಿದ್ರಲ್ಲ. ಅದೇ ಥರ 2025 ಎಕ್ಸಾಮ್ 3ಯಲ್ಲಿ ಕೇಳಲಾದ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ. ರಾಜ್ ಮತ್ತು ರಾಘವ್ ನಡುವೆ ಕನ್ವರ್ಸೇಷನ್ ಇದೆ. ರಾಜ್ ಹೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ದ ಬಸ್ ಸ್ಟೇಷನ್ ಈಸ್? ರಾಜ್ ಕೇಳ್ತಾನೆ ರಾಘವ್ಗೆ, ದಯವಿಟ್ಟು ಇಲ್ಲಿ ಬಸ್ ಸ್ಟೇಷನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅವಾಗ ರಾಘವ್ ಹೇಳ್ತಾನೆ, ದೇರ್ ಆರ್ 2 ಬಸ್ ಸ್ಟೇಷನ್ಸ್ ಹಿಯರ್, ಒನ್ ಫಾರ್ ದಿ ಪ್ರೈವೇಟ್ ಬಸ್ಸಸ್ ಆ್ಯಂಡ್ ಅನದರ್ ಫಾರ್ ಗೌರ್ಮೆಂಟ್ ಬಸ್ಸಸ್, ವಿಚ್ ಒನ್ ವುಡ್ ಯು ವಾಂಟ್? ಇಲ್ಲಿ 2 ಬಸ್ ಸ್ಟೇಷನ್ಗಳಿದ್ದಾವೆ, ಬಸ್ ಸ್ಟ್ಯಾಂಡ್ಗಳಿದ್ದಾವೆ, ಒಂದು ಗೌರ್ಮೆಂಟು ಒಂದು ಪ್ರೈವೇಟ್, ನಿನಗೆ ಯಾವ್ದು ಬೇಕು ಅಂತೇಳಿ ಕೇಳಿದಾಗ ರಾಜ್ ಹೇಳ್ತಾನೆ, ದ ಗೌರ್ಮೆಂಟ್ ಬಸ್ ಸ್ಟೇಷನ್ ಪ್ಲೀಸ್, ನಂಗೆ ಗೌರ್ಮೆಂಟ್ ಬಸ್ ಸ್ಟೇಷನ್ ಹೇಳಿ ದಯವಿಟ್ಟು ಅಂತಾನೆ ರಾಘವ್. ಇಟ್ಸ್ ಜಸ್ಟ್ 1/2 ಕಿಲೋಮೀಟರ್ ಫ್ರಮ್ ಹಿಯರ್, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಂತೇಳಿ ರಾಘವ್ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ,
ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ರೈಟ್ ಟರ್ನ್, ಸೀದಾ ಹೋಗಿ ರೈಟ್ ಟರ್ನ್ ತಗೋ. ಆಫ್ಟರ್ ದಿ ಸರ್ಕಲ್, ಅಲ್ಲೊಂದು ಸರ್ಕಲ್ ನಂತರ ಸೀದಾ ಹೋಗಿ ರೈಟ್ ಟರ್ನ್ ತಗೋ, ಅಲ್ಲೇ ಬಸ್ ಸ್ಟ್ಯಾಂಡ್ ಅದ ಅಂತ ಹೇಳ್ತಾನೆ. ಅಂಡರ್ಲೈನ್ ಸೆಂಟೆನ್ಸ್ ಕೂಡ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ರೈಟ್ ಟರ್ನ್ ಆಫ್ಟರ್ ಸರ್ಕಲ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಆಫರಿಂಗ್ ಹೆಲ್ಪ್, ಸಹಾಯ ಹಸ್ತ ಮಾಡ್ತಾ ಇದ್ದಾನ, ಸಹಾಯವನ್ನು ನೀಡ್ತಾ ಇದ್ದಾನ. ಆಪ್ಷನ್ ಬಿ ಗಿವಿಂಗ್ ಡೈರೆಕ್ಷನ್, ದಿಕ್ಕನ್ನು ನಿರ್ದೇಶನ ಮಾಡ್ತಾ ಇದ್ದಾನ, ಡೈರೆಕ್ಷನ್ ಸೂಚಿಸ್ತಾ ಇದ್ದಾನ. ಆಪ್ಷನ್ ಸಿ ಸಜೆಸ್ಟಿಂಗ್, ಆಪ್ಷನ್ ಡಿ ರಿಕ್ವೆಸ್ಟಿಂಗ್, ಸಲಹೆ ಕೊಡ್ತಾ ಇದ್ದಾನ ಅಥವಾ ಮನವಿ ಮಾಡ್ಕೊತಾ ಇದ್ದಾನ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗಿವಿಂಗ್ ಡೈರೆಕ್ಷನ್. ಅವನು ನಿರ್ದೇಶನ ಮಾಡ್ತಾ ಇದ್ದಾನೆ, ಹಿಂಗೋಗು ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಂತೇಳಿ ಡೈರೆಕ್ಷನ್ ಕೊಡ್ತಾ ಇದ್ದಾನೆ, ಸೂಚಿಸ್ತಾ ಇದ್ದಾನೆ. ನೋಡಿದ್ರಲ್ಲ. ಅದೇ ಥರ 2025-26ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ ನೋಡಿ. ಬಲೇಶ್ವರ ಮತ್ತು ರೋಮನ್ ನಡುವರ್ಕ ಕನ್ವರ್ಸೇಷನ್ ಇದೆ. ಬಲೇಶ್ವರ, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಪ್ರೇಡ್. ನಾನು ಮುಂಬೈಗೆ ಹೊಸಬನಿರ್ಬೋದು, ಬಟ್ ಇಲ್ಲಿನ ಜನರು ಭಾಳ ಹೆದರ್ಕೋತಾರೆ ಅಂತೇಳಿ ಬಲೇಶ್ವರ ಹೇಳ್ತಾನೆ. ಅವಾಗ ರೋಮ, ಎಸ್ ಯು ಆರ್ ರೈಟ್, ಹೌದು ನೀನು ಹೇಳೋದು ಸರಿ ಇದೆ. ದೇ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ಡ್ ಅಂದರೆ ಅವ್ರು ಬೇರೆ ವಿಷಯದ ಪೊಲೀಸ್ ಕೇಸ ಆ ಥರ ಕೋರ್ಟು ಅಂಥೇಳಿ ಅದಕ್ಕೋಸ್ಕರ ಹೆದರ್ಕೋತಾರೆ ಅಂಥೇಳಿ ಅವಳು ಹೇಳ್ತಾಳೆ. ಹಾಗಾದರೆ ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ನೋಡಿ. ಎಸ್ ಯು ಆರ್ ರೈಟ್ ಅಂಥೇಳಿ ಅಂಡರ್ಲೈನ್ ಮಾಡಿದ್ದಾರೆ. ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾಳ. ಆಪ್ಷನ್ ಬಿ ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಕೊಡ್ತಾ ಇದ್ದಾಳ. ಆಪ್ಷನ್ ಸಿ ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಆಮಂತ್ರಣವನ್ನು ಒಪ್ಕೋತಾ ಇದ್ದಾಳ. ಆಪ್ಷನ್ ಡಿ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್, ಕೃತಜ್ಞತೆಯನ್ನು ಸೂಚಿಸ್ತಾ ಇದ್ದಾಳ. ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಇಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾಳೆ. ಅದೇ ಥರ 25 ಮತ್ತು 26ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಇನ್ನೊಂದು ಕನ್ವರ್ಸೇಷನ್ ಇದೆ ನೋಡಿ. ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಟೀಚರ್ ಮತ್ತು ತೇಜಸ್ ನಡುವೆ. ಟೀಚರ್, ತೇಜಸ್, ಡು ಯು ಹ್ಯಾವ್ ಎನಿ ಟ್ರಬಲ್ ವಿತ್ ದಿ ಹೋಮ್ವರ್ಕ್ ಕ್ವೆಶನ್ಸ್? ಹೋಮ್ವರ್ಕ್ ಕೊಟ್ಟಿರೋ ಕ್ವಶನಲ್ಲಿ ಏನಾದರೂ ತೊಂದರೆ ಇದೆಯಾ? ತೇಜಸ್, ಎಸ್ ಸರ್, ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಲಾಸ್ಟ್ 2 ಕ್ವಶನ್ಸ್. ಹೌದು ಸರ್, ಲಾಸ್ಟ್ 2 ಕ್ವಶನ್ಗಳು ನಂಗೆ ಅರ್ಥನೇ ಆಗ್ತಾಯಿಲ್ಲ. ಟೀಚರ್, ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ ಅಗೇನ್. ಆಯಿತು, ಅವೆರಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಡು ಅಂಥೇಳಿ ಟೀಚರ್ ಹೇಳ್ತಾರೆ. ತೇಜಸ್, ಥ್ಯಾಂಕ್ ಯು ಸರ್ ಅಂತಾರೆ. ಇಲ್ಲಿ ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ 2 ಕಾನ್ಸೆಪ್ಟ್ಸ್ ಅಂತೇಳಿ ಅಗೇನ್ ಅಂಥೇಳಿ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ? ಆಫರಿಂಗ್ ಹೆಲ್ಪ್, ಸಹಾಯ ಹಸ್ತ ಮಾಡ್ತಾ ಇದ್ದಾರಾ? ಇಲ್ಲ ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಪಡ್ಕೋತಾ ಇದ್ದಾರಾ? ಆಪ್ಷನ್ ಬಿ ಗಿವಿಂಗ್ ಪರ್ಮಿಷನ್ ಕೊಡ್ತಾ ಇದ್ದಾರಾ? ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಪಿಗೆ ಸೂಚಿಸ್ತಾ ಇದ್ದಾರಾ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಟೀಚರ್ ಏನು ಮಾಡ್ತಾ ಇದ್ದಾರೆ? ಆಪ್ಷನ್ ಬಿ ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಪಡ್ಕೋತಾ ಇದ್ದಾರೆ. ಯಾವ್ಯಾವ ಪ್ರಶ್ನೆಗಳು ನಿಂಗೆ ಅರ್ಥ ಆಗಿಲ್ಲ ಅಂತೇಳಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೀಕಿಂಗ್ ಇನ್ಫಾರ್ಮೇಷನ್. ಅದೇ ಥರ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿರೋ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ. ಅದ್ವಿಕ್ ಮತ್ತು ಜಗನ್ನಾಥ್ ಕನ್ವರ್ಸೇಷನ್ ಇದೆ ಇವ್ರ ನಡುವರ್ಕ. ಇಲ್ಲ ಸರ್, ಕೆನ್ ಐ ಗಿವ್ ಯು ಎ ಲಿಫ್ಟ್? ಅದ್ವಿಕ್ ಅಂತಾನೆ, ಸರ್ ನಾನು ನಿಮಗೆ ಲಿಫ್ಟ್ ಕೊಡ್ಬೋದಾ? ಜಗನ್ನಾಥ್, ನಾಟ್ ಎಟ್ ಆಲ್, ಐ ಹ್ಯಾವ್ ಬುಕ್ಡ್ ಅ ಟ್ಯಾಕ್ಸಿ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಇಲ್ಲ ನಾನು ಟ್ಯಾಕ್ಸಿ ಬುಕ್ಸ್ ಮಾಡಿದ್ದೀನಿ, ನಿನ್ನ ಕಾಳಜಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಇಲ್ಲಿ ಕೆನ್ ಐ ಗಿವ್ ಯು ಅ ಲಿಫ್ಟ್ ಅನ್ನೋ ಒಂದು ಸೆಂಟೆನ್ಸ್ ಅಂಡರ್ಲೈನ್ ಮಾಡಿದ್ದಾರೆ. ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ ನೋಡಿ. ಆಪ್ಷನ್ ಎ ಸೀಕಿಂಗ್ ಹೆಲ್ಪ್, ಸಹಾಯವನ್ನು ಪಡ್ಕೋತಾ ಇದ್ದಾರಾ? ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ಸಹಾಯವನ್ನು ನೀಡ್ತಾ ಇದ್ದಾರಾ? ಆಪ್ಷನ್ ಸಿ ಮೇಕಿಂಗ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಾ? ಆಪ್ಷನ್ ಸಿ ಗಿವಿಂಗ್ ಡೈರೆಕ್ಷನ್ ಸೂಚಿಸ್ತಾ ಇದ್ದಾರಾ? ಸರಿಯಾದ ಉತ್ತರ ಆಫರಿಂಗ್ ಹೆಲ್ಪ್. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಆಫರಿಂಗ್ ಹೆಲ್ಪ್, ಇಲ್ಲಿ ಸಹಾಯವನ್ನು ನೀಡ್ತಾ ಇದ್ದಾರಾ? ಕ್ಯಾನ್ ಐ ಗಿವ್ ಯು ಲಿಫ್ಟ್, ನಾನು ಲಿಫ್ಟ್ ಕೊಡ್ಬೋದಾ ನಿಮಗೆ ಅಂತೇಳಿ ತಿಳಿತಾ? ಕ್ಯಾನ್ ಐ ಗಿವ್ ಯು ಲಿಫ್ಟ್. ಓಕೆ, ನೆಕ್ಸ್ಟ್ ನೋಡಿ ಮಾಡೆಲ್ ಕ್ವಶನ್ ಪೇಪರ್ 4ಅಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಸ್ಟೂಡೆಂಟ್ ಟೀಚರ್ ನಡುವೆ. ಸ್ಟೂಡೆಂಟ್, ಹಲೋ ಸರ್, ಗುಡ್ ಮಾರ್ನಿಂಗ್, ಹೌ ಆರ್ ಯು?
ಹಲೋ ಸರ್ ಹೇಗಿದ್ದೀರಾ ಅಂತೇಳಿ ಸ್ಟೂಡೆಂಟ್ ಕೇಳ್ತೇನೆ. ಟೀಚರ್ ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್ ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ಸ್ಟೂಡೆಂಟ್, ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದಿ ಡೀಟೇಲ್ಸ್ ಆಫ್ ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ದಯವಿಟ್ಟು ಭಾರತದ ಜಿಯೋಗ್ರಾಫಿಕಲ್ ಲಕ್ಷಣಗಳನ್ನು, ಭೌಗೋಳಿಕ ಲಕ್ಷಣದ ಒಂದು ಡೀಟೇಲ್ಸ್ನ ಮಾಹಿತಿಯನ್ನು ಕೊಡ್ತೀರಾ? ಟೀಚರ್ ಶೋರ್ ಐ ವಿಲ್ ಪ್ರೊವೈಡ್ ಇಟ್ ಟು ಯು. ಖಂಡಿತವಾಗಿಯೂ ನಾನು ಕೊಡ್ತೀನಿ ಅಂಥೇಳಿ ಹೇಳ್ತಾರೆ. ಆಗ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನಡೀತಾ ಇದೆ? ಆಪ್ಷನ್ ಎ ಗಿವಿಂಗ್ ಡೈರೆಕ್ಷನನ್ನು ಕೊಡ್ತಾ ಇದ್ದಾರಾ? ಆಪ್ಷನ್ ಬಿ ಮೇಕಿಂಗ್ ರಿಕ್ವೆಸ್ಟ್, ಮನವಿ ಮಾಡ್ಕೋತಾ ಇದ್ದಾರಾ? ಆಪ್ಷನ್ ಸಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ. ಆಪ್ಷನ್ ಬಿ ಆಫರಿಂಗ್ ಹೆಲ್ಪನ್ನು ನೀಡ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಕಿಂಗ್ ರಿಕ್ವೆಸ್ಟ್. ವುಡ್ ಯು ಪ್ಲೀಸ್ ನೋಡಿ, ವುಡ್ ಯು ಪ್ಲೀಸ್ ಬಂದಿದೆ ಅಂದರೆ ಅಲ್ಲಿ ರಿಕ್ವೆಸ್ಟ್ ಇರುತ್ತೆ. ವುಡ್ ಯು ಪ್ಲೀಸ್, ಕುಡ್ ಯು ಪ್ಲೀಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ರಿಕ್ವೆಸ್ಟು ಆಗಿರುತ್ತೆ, ಅಂದರೆ ಪರ್ಮಿಷನ್ ಆಗಿರುತ್ತೆ. ನೆನ್ಪಿಟ್ಕೋಬೇಕು. ಇಲ್ಲಿ ಮೇಕಿಂಗ್ ರಿಕ್ವೆಸ್ಟ್ ಈಸ್ ಅ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ಅದೇ ಥರ ನೋಡಿದ್ರಲ್ಲ, ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್.